ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲಿಂದಾಗಿ 79ನೇ ಭಾರತದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ ನಾವೀಗ ತುಮಕೂರಿನ ನಮ್ಮ ಸುಧೀಂದ್ರರವರ ಸ್ಟುಡಿಯೋದಲ್ಲಿದ್ದೀವಿ. ಕನ್ನಡಿಗರ ಆಲದ ಮರ ಪತ್ರಿಕೆಯಿಂದ 4ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆಯನ್ನು ನಾವೀಗ ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಮೊದಲನೇದಾಗಿ ವೇದಿಕೆಗೆ ನಮ್ಮ ಕರ್ನಲ್ ಚೆನ್ನಪ್ಪನವರು ಬಂದಿದ್ದಾರೆ. ಈ ನಾಡಿನ ಹೆಮ್ಮೆಯ ಯೋಧರಾಗಿ ಭಾರತ ಮಾತೆಯ ಸೇವೆಯನ್ನು ಮಾಡಿ ನಮ್ಮೆಲ್ಲರನ್ನೂ ಇಲ್ಲಿವರೆಗೂ ಕಾಪಾಡಿ ಪಡೆದಿರ್ತಕ್ಕಂಥ ಕರ್ನಲ್ ಚೆನ್ನಪ್ಪನವರು ವೇದಿಕೆಗೆ ಬರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಮತ್ತು ಇಡೀ ಕನ್ನಡಿಗರ ಆಲದ ಮರ ಏನು ತುಂಬ ವಿಶೇಷತೆಯಿಂದ ಬರ್ತಾ ಇದೆ ಮತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸತೊಂದು ಬೆಳಕನ್ನು, ಹೊಸತೊಂದು ಆಯಾಮವನ್ನು, ಹೊಸತೊಂದು ಬೇರೆ ರೀತಿಯ ಹೊಸ ಲಹರಿಯನ್ನು ಸೃಷ್ಟಿಸ್ತಾ ಇದೆ. ಅದಕ್ಕೆ ಕಾರಣಕರ್ತರಾದಂತಹ ನಮ್ಮ ಸಂಪಾದಕರಾದ ಸುಧೀಂದ್ರರವರು ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತು ನಮ್ಮ ದೇವರಾಜವರು ಇದ್ದಾರೆ, ರೈತ ಸಂಘದ ನಮ್ಮ ಮಿತ್ರರಿದ್ದಾರೆ ಮತ್ತು ಈ ಬಳಗದ ಎಲ್ಲ ಸದಸ್ಯರು ಇಲ್ಲಿದ್ದೀರಾ. ನಿಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಮತ್ತು ಒಂದು ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ಆಯಾಮವನ್ನು ಇಡಲಿಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಮನಸ್ಸಿನಿಂದ ಅಭಿನಂದಿಸ್ತೀನಿ. ಮತ್ತು ಮುಂದಿನ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. 4 ವರ್ಷಗಳ ಹಿಂದೆ ನಮ್ಮ ಸುಧೀಂದ್ರರವರು ಒಂದು ಕನಸನ್ನು ಕಂಡರು. ಏನು ಅಂದರೆ, ಇಲ್ಲಿವರೆಗೂ ನಾವು ಯುಗಾದಿ ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ ಅಂತ ಕನ್ನಡದ ಅನೇಕ ಪತ್ರಿಕೆಗಳು ವಿಶೇಷಾಂಕ ತರುವುದು ನಮ್ಗೆ ಗೊತ್ತಿದೆ. ಅಲ್ಲಿ ಒಂದಷ್ಟು ಕತೆ, ಕಾದಂಬರಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಬರ್ತದೆ, ಅದು ನಿಜ. ಆದರೆ ಹೊಸತೊಂದು ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಸುಧೀಂದ್ರರವರ ಆಶಯ. ಅದು ನನ್ನ ಹತ್ರ ಹಂಚ್ಕೊತಿರ್ತಾರೆ. ಹಾಗಾಗಿ ಪ್ರತಿಯೊಂದು ವಿಚಾರನೂ ನಮ್ಮ ಹತ್ರ ಹಂಚ್ಕೊತಾ ಇರ್ತಾರೆ. ಸೊ ಹಾಗೆ ಹಂಚಿಕೊಂಡಂಥ ವಿಚಾರವೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಆಗಸ್ಟ್ 15ಕ್ಕೆ ನಮ್ಮ ಪತ್ರಿಕೆಯಿಂದ ಒಂದು ವಿಶೇಷಾಂಕವನ್ನು ತರಬೇಕು ಅನ್ನೋದೊಂದು. ಎರಡನೇದು, ಆ ವಿಶೇಷಾಂಕ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಒಂದು ಮಾತು ಹೇಳ್ತೀನಿ, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ನೀವು ಯಾರಾದರೂ ಕೇಳಿದ್ರೆ ಹೇಳಿ ಅಂತ ಹೇಳಿದ್ರೆ 4-5 ಜನರ ಹೆಸರುಗಳನ್ನು ಹೇಳ್ತಾರೆ. ನೀವು ಯಾವುದೇ ಕಾಲೇಜ್ಗೆ ಹೋಗಿ, ಯಾವುದೇ ಡಿಗ್ರಿ ಕಾಲೇಜ್ಗೆ ಹೋಗಿ, ಯಾವುದೇ ದೊಡ್ಡ ದೊಡ್ಡ ಸಮಯ ಸಮಾರಂಭ ಹೋಗಿ 4-5 ಹೆಸರೇ ಬರೋದು. ಅದೇ ಗಾಂಧೀಜಿ, ಅದೇ ನೆಹರು, ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಷ್ಟೇ. ಒಂದು 3-4-5 ಹೆಸರು ಬಿಟ್ಟರೆ ಯಾರಿಗೂ ಬರಲ್ಲ, ಯಾರೂ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಗೊತ್ತಿಲ್ಲ ನಮಗೆ. ಗೊತ್ತಾಗಬೇಕಾಗಿರೋದು ಎಲ್ಲಿಂದ? ಪಠ್ಯಪುಸ್ತಕದಿಂದ. 1ನೇ ತರಗತಿ ಮಕ್ಕಳಿಂದ ಕಾಲೇಜ್ ಓದೋವರೆಗೂ, ಡಿಗ್ರಿ ಓದೋವರೆಗೂ ಎಲ್ಲರಿಗೂ ಗೊತ್ತಬೇಕಾಗಿರೋದು ಎಲ್ಲಿಂದ? ಪಠ್ಯಪುಸ್ತಕಗಳಿಂದ. ನಮ್ಮ ಪಠ್ಯಪುಸ್ತಕಗಳು ನಿಜವಾದ ಸತ್ಯವನ್ನು ಮುಚ್ಚಿಟ್ಟಿವೆ. ಯಾಕೆ ಅಂದರೆ, ಭಾರತದ ಸ್ವಾತಂತ್ರ್ಯಕ್ಕೆ ಬಲಿದಾನವಾದವರ ಸಂಖ್ಯೆ 6 ಲಕ್ಷ ಜನ. 6 ಲಕ್ಷ ಜನರ ಪ್ರಾಣಾರ್ಪಣೆಯಿಂದ, ಬಲಿದಾನದಿಂದ ನಮ್ಮ ದೇಶ ಸ್ವಾತಂತ್ರ್ಯವಾಗಿದೆ. ಯಾರ್ಯಾರು ಬಲಿದಾನವಾದರೂ ಅವ್ರು ಯಾರೂ ಇತಿಹಾಸದಲ್ಲಿ ದಾಖಲೆ ಆಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ರಕ್ತವನ್ನು ತರ್ಪಣ ಮಾಡಿ ಭಾರತಾಂಬೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ, ಭಾರತಾಂಬೆಯನ್ನು ಬಂಧನದಿಂದ ಮುಕ್ತಿಗೊಳಿಸದ ಯಾರೊಬ್ಬರ ಕಥನ, ಹೋರಾಟದ ಕಥನ ಇತಿಹಾಸದಲ್ಲಿ ದಾಖಲೆ ಆಗಿಲ್ಲ. ಭಾಳಷ್ಟು ಜನರ ಹೆಸರು ಒಬ್ಬರಿಗೂ ಗೊತ್ತಿಲ್ಲ. ಯಾರು ಬಲಿದಾನವಾಗಿಲ್ಲ ಅವರ ಹೋರಾಟದ ಕಥನ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಇದೆ. ಸ್ವಾತಂತ್ರ್ಯ ಹೋರಾಟದ ಕಥನದ ಲಕ್ಷಾಂತರ ಪೇಜ್ ಇದೆ, ಆ ಪುಟಗಳಿದೆ ಇತಿಹಾಸದಲ್ಲಿ. ಲಕ್ಷಾಂತರ ಪುಟಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು 3-4 ಜನರ ಇತಿಹಾಸವೇ ಇದೆ. ಇದು ನಮ್ಮ ದುರಂತ, ವಾಸ್ತವ ದುರಂತ. ಇದನ್ನು ನಾವೆಲ್ಲ ಬದಲಾಯಿಸಬೇಕಾಗಿದೆ. ನಾವು ಸುಧೀಂದ್ರ ಅವರು ಒಂದು ಕನಸನ್ನು ಕಂಡು ಈ 6 ಲಕ್ಷ ಜನ ಬಲಿದಾನವಾದವರಲ್ಲಿ ಒಂದು 600 ಜನರ, ಯಾರು ಇಲ್ಲಿಯವರೆಗೂ ಪ್ರಧಾನ ನೆಲೆಗಟ್ಟಿಗೆ ಬಂದಿಲ್ಲ, ಯಾರು ಇಲ್ಲಿಯವರೆಗೂ ಇತಿಹಾಸದಲ್ಲಿ ದಾಖಲಾಗಿಲ್ಲ, ಅಂಥವ್ರನ್ನ ಗುರುತಿಸಿ ಒಂದು 600 ಜನರ ಇತಿಹಾಸವನ್ನಾದರೂ, ಅವರ ಪರಿಚಯವನ್ನಾದರೂ ಈ ನಾಡಿಗೆ ತಿಳಿಸಬೇಕು ಅನ್ನೋದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದು ವಿಶೇಷಾಂಕವನ್ನು ತರ್ತಾ ಇದ್ದೀವಿ. ಮತ್ತು ಇಲ್ಲಿಯವರೆಗೂ ಇತಿಹಾಸದಲ್ಲಿ ದಾಖಲೆ ಆಗದೇ ಇರತಕ್ಕಂತಹ ಅನೇಕ ಮಹನೀಯರ, ಅನೇಕ ಬಲಿದಾನವಾದ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಕಥನವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ನಮ್ಮ ಸುಧೀಂದ್ರ ಅವರಿಗೆ ಮೊದಲನೇದಾಗಿ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸೋಣ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಕರ್ನಲ್ ಚೆನ್ನಪ್ಪ ಅವರು ಈ ದೇಶದ ಯೋಧರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಮತ್ತು ನಮ್ಮ ಕನ್ನಡಿಗ ಆಲದ ಮರ ಮತ್ತು ಅದರ ಮೀಡಿಯಾ ಹೊಸದಾಗಿ ಏನೇನು ಬರ್ತಾ ಇದೆ ಅದು ಸಂಬಂಧಪಟ್ಟಂತೆ ಎಲ್ಲ ಯಾರ್ಯಾರು ತೊಡಸ್ಕೊಂಡಿದ್ದಾರೆ ಎಲ್ಲರಿಗೂ ಒಂದು ಚಪ್ಪಾಳೆಯ ಮೂಲಕ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿಸ್ತಾ, ಮತ್ತು ಇಂತಹ ಒಂದು ಗುಂಪಿನ ಜೊತೆ ನಾನೂ ಕೂಡ ಒಬ್ಬ ಅವಿಭಾಜ್ಯ ಅಂಗಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಅಭಿಮಾನ ಯಾವತ್ತೂ ನನಗಿದೆ. ನಾನು ಅದಕ್ಕೆ ಅಲ್ಲಿಂದ ಬೆಂಗಳೂರಿಂದ 3-4 ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಸುಧೀಂದ್ರ ಅವ್ರು ಡೈವರ್ಸ್ ಕೊಡ್ತೀನಿ ನಿಮ್ಗೆ ಬಂದಿರೋ ಇವತ್ತು ಅಂದರೆ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಅವರ ಪ್ರೀತಿಗೆ ಕಟ್ಟು ಬಿದ್ದು 1 ವರ್ಷನೂ ತಪ್ಪಿಸ್ಕೊಂಡಂಗೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಇದಕ್ಕೆಲ್ಲ ಕಾರಣಕರ್ತರು ನೀವು, ಪ್ರೋತ್ಸಾಹಕರು ನೀವು. ಸದಾ ನಿಮ್ಮೆಲ್ಲರ ಬೆಂಬಲ, ಕನ್ನಡ ನಾಡಿನ ಎಲ್ಲ ಜನರ ಬೆಂಬಲ, ಪ್ರೋತ್ಸಾಹ ಸದಾ ನಮಗಿರಲಿ. ಈ ನಮ್ಮ ಹೊಸತನಕ್ಕೆ ನಮ್ಮ ಸುಧೀಂದ್ರ ಅವರಿಗೆ ಎಲ್ಲರೂ ಒಂದು ಬೆನ್ನು ತಪ್ಪಿ ಎಲ್ಲರೂ ಒಂದು ನಾವು ಸದಾ ಅವರು ಬೆನ್ನೆಲುಬಾಗಿ ನಿಲ್ಲೋಣ. ಹಾಗಾಗಿ ಇನ್ನಷ್ಟು ಮುಂದೆ ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದೀವಿ. ಅವೆಲ್ಲವನ್ನು ಸಾಕಾರಗೊಳಿಸುವ ನಿಟ್ಟಿವಿ. ನಿಮ್ಮೆಲ್ಲರ ಸಹಕಾರ ಮತ್ತು ಕನ್ನಡ ಜನತೆಯ ಸಹಕಾರ ಭಾಳ ಮುಖ್ಯ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾತಂತ್ರ್ಯ ಸ್ವಾಮಿತ್ವ
ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೋರಿ ಆರದಿರಲಿ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೋರಿ ಹಾರದಿರಲಿ. ಅಪಮಾನ ಸಹಿಸದಿಹ ಅಭಿಮಾನ ನಿಮಗಿರಲಿ. ನಿಮ್ಮೊಡನೆ ನಾವಿರಲಿ ಇಲ್ಲದಿರಲಿ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೂರಿ ಆರದಿರಲಿ. ಭಗ್ನವಾಯಿತು ಕಾಯ ದಗ್ಧವಾಯಿತು ಹೃದಯ. ನಗ್ನವಾಯಿತು ನಾಡು ನಮ್ಮೆದುರಿಗೆ. ತೀರಿಲ್ಲ ಋಣದ ಹೊರೆ ಮುಂದೆ ನೀವಾದರೂ. ತೀರಿಲ್ಲ ಋಣದ ಹೊರೆ ಮುಂದೆ ನೀವಾದರೂ. ಹಿಂದಿರುಗಿಸಿರಿ ಸಾಲ ಇತ್ತವರಿಗೆ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೋರಿ ಆರದಿರಲಿ. ನಮ್ಮೆದೆಯ ತುಂಬಿದ್ದ ನಿಮ್ಮುಸಿರಿನಾಕಾಂಕ್ಷೆ ನಮ್ಮೊಡಲ ಸಂತಾನ ನಿಮಗೆ ಬರಲಿ. ಸೇಡುಗಳ ಪೂರೈಕೆ ಆದರ್ಶದಾರೈಕೆ. ಸೇಡುಗಳ ಪೂರೈಕೆ ಆದರ್ಶದಾರೈಕೆ. ಸತ್ಪುತ್ರ ಕರ್ತವ್ಯ ಮರೆಯದಿರಲಿ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೂರಿ ಆರದಿರಲಿ. ಸುಖದ ಶಯಯ ತಂಪೋ ಮೋಹಮಂಜಿನ ಮಾಯೆ. ಬಿಸಿಯ ನೆತ್ತರ ನಂಜೋ ಎಚ್ಚರಿಸಲಿ. ಕಷ್ಟ ನಷ್ಟದ ಕಾವು ಬವಣೆಗಳ ಬೇಸಿಗೆಗೆ. ಕಷ್ಟ ನಷ್ಟದ ಕಾವು ಬವಣೆಗಳ ಬೇಸಿಗೆಗೆ. ನಿರ್ಧಾರದಾಗಾರ ಕರಗದಿರಲಿ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೂರಿ ಆರದಿರಲಿ. ಹರಿಯುತ್ತಿದೆ ನಿಮ್ಮೊಳಗೆ ನೆನಪಿರಲಿ ನಮ್ಮದೇ. ಪೂರ್ವಜರು ನಮಗಿತ್ತ ಶುದ್ಧರ ಕುತ. ಅವರು ಬಾಳಿದ ಹಾಗೆ ನಾವು ಬದುಕಿದ ಹಾಗೆ. ಅವರು ಬಾಳಿದ ಹಾಗೆ ನಾವು ಬದುಕಿದ ಹಾಗೆ. ಬಾಳಿ ಬದುಕಿರಿ ನೀವು ನಿರುತನಗುತ. ಸ್ವಾತಂತ್ರ್ಯ ಸ್ವಾಮಿತ್ವ ಸ್ವಬಲ ಸ್ವಾಧೀನತೆಯ ನಿಮ್ಮೆದೆಯ ಸತ್ವದೂರಿ ಆರದಿರಲಿ. ಅಪಮಾನ ಸಹಿಸದಿಹ ಅಭಿಮಾನ ನಿಮಗಿರಲಿ. ನಿಮ್ಮೊಡನೆ ನಾವಿರಲಿ ಇಲ್ಲದಿರಲಿ. ನಿಮ್ಮೊಡನೆ ನಾವಿರಲಿ ಇಲ್ಲದಿರಲಿ. ಧನ್ಯವಾದಗಳು. ನಮಸ್ಕಾರ. ತಮ್ಮೆಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಭಿನಂದನೆಗಳು ಎಲ್ಲರಿಗೂ. ನಾನು ಒಂದು ಕಿರು ಪರಿಚಯ ತಮಗೆ ಮಾಡಿಕೊಡ್ತೀನಿ. ನಾನು ನನ್ನ ಜನ್ಮ 1944ನೇ ಇಸ್ವಿನಲ್ಲಿ. ನಾನು ಹುಟ್ಟಿದ್ದು ಹಳ್ಳಿನಲ್ಲೇ, ಒಬ್ಬ ರೈತರ ಮಗ. ನಾವು ರೈತರು ಇದ್ದು ನನಗೆ ಒಂದು ದೇಶ ಸೇವೆ ಮಾಡಬೇಕು ಅಂತ ಚಿಕ್ಕದ್ರಿಂದನೂ ನನಗೆ ಒಂದು ಉತ್ಸಾಹ. ನಾನು ಮಿಡ್ಲ್ ಸ್ಕೂಲಲ್ಲಿ ಹೈಸ್ಕೂಲ್ ಇರಬೇಕಾಗಿದ್ರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿದ್ದೆ. PUC ಬಂದಾಗ NCC ನಲ್ಲಿದ್ದೆ. NCC
ನಾನು ತುಮಕೂರಲ್ಲೇ ನಾನು PUC ಪಾಸ್ ಮಾಡಿದ್ದು, ಡಿಗ್ರಿ ಪಾಸ್ ಮಾಡಿದ್ದು ಬೆಂಗಳೂರಿನಲ್ಲಿ. ಅಲ್ಲಿ ನಾನು ಸೀನಿಯರ್ ಅಂಡರ್ ಆಫೀಸರ್ ಆಗಿ, ಕ್ಯಾಡೆಟ್ ಅಂಡರ್ ಆಫೀಸರ್ ಆಗಿ ನನಗೆ ಇದು ಕೊಟ್ಟರು. ಅಲ್ಲಿಂದ ನಾನು ಚೈನಾ ಬಾರ್ಡ್ರಿಗೂ ಸಹ ಕಾಲೇಜಲ್ಲಿ ಓದ್ತಿರ್ಬೇಕಾಗಿದ್ದರೆ ಹೋದೆ ಅಲ್ಲಿಗೆ, ಚೈನಾ ಬಾರ್ಡ್ರಿಗೆ. ನಾನು ಸ್ವಲ್ಪ ನೋಡಿದೆ 1962ನೇ ಇಸ್ವಿನಲ್ಲಿ ಹೇಗೆ ಇದು ಅವರು ನಮ್ಮ ಜೊತೆಲಿ ಹೇಗೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಬಿಹೇವ್ ಮಾಡಿದ್ರು ಅಂತ. ಬೊಂಡಿಲಾ ಅರುಣಾಚಲ್ ಪ್ರದೇಶ ಹತ್ರ ಬರುತ್ತೆ. ಆಮೇಲೆ ನಾನು ಕಾಲೇಜಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಬೆಸ್ಟ್ ಬೈನೆಟ್ ಫೈಟರ್ ಅಂತ, ಅದು ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ. ಬೈನೆಟ್ ಫೈಟರ್ ಅಂತ ಅಂದರೆ ಶತ್ರು ಹತ್ರ ಇದ್ದಾಗ ಹೇಗೆ ಫೈಟ್ ಮಾಡೋದು ಅಂತ, ಅನ್ಆರ್ಮ್ಡ್ ಕಾಂಬ್ಯಾಟ್. ಈಗ ಇಲ್ಲಿಂದ ಇದು ಮಾಡ್ಕೊಂಡು ಅವನಿಗೆ ಗೋಲಿ ಇಲ್ಲ ಏನಿಲ್ಲ, ಬಸ್ ಹತ್ರ ಬಂದು ಅವನು ಇದು ಮಾಡಿ ಅವನ್ನ ಇದು ಮಾಡೋದು. ಆಗ ನಿಮ್ಮ ಆವಾಜು ನಿಮ್ಮ ಇದರಿಂದ ಅವನಿದಾಗತ್ತೆ. ಅದು ಬಿಡಿ. ಅಲ್ಲಿಂದ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟಲ್ಲಿ ಅವರು ತೀರ್ಕೊಂಡಾಗ ಅವರು ಫ್ಯೂನರಲ್ ಪ್ರೊಸೆಷನ್ ಇದರಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು 1966ನೇ ಇಸ್ವಿ ಜನವರಿನಲ್ಲಿ. ಇದು ಬಿಡಿ ಇದು. ಆಮೇಲೆ ನಾನು 1967ರಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಾನು ಬಾರ್ಡರ್ ಸ್ಕೂಟ್, ನನಗೆ 5 ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಆರ್ಮಿಗೂ ಬಂತು, BSFಗೆ ಬಂತು. ನನಗೆ ಒಬ್ರು ಹೈದರಾಬಾದ್ ನಿಜಾಮ್ ಆರ್ಮಿನಲ್ಲಿ ಒಬ್ರು ಕ್ಯಾಪ್ಟನ್ ಹೇಳಿದ್ರು, ನೀವು BSFಗೆ ಸೇರ್ಕೊಳ್ರಿ ಭಾಳ ಚೆನ್ನಾಗಿರುತ್ತೆ ಅಂತ. ನನಗೆ ಸೀದಾ ಹೋದೆ, ಟ್ರೈನಿಂಗ್ ಆಯಿತು, ಎಲ್ಲ ಆಯಿತು. ನನಗೆ ಮಣಿಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು 1 ವರ್ಷ ಟ್ರೈನಿಂಗ್ ಆದಮೇಲೆ. ನಮಗೆ ಒಂದು ಟ್ರೈನಿಂಗ್ ಮುಗಿದ ಮೇಲೆ ಒಂದು ಬ್ಯಾಟಲ್ ಇನಾಕ್ಯುಲೇಷನ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾರೆ. ಇವರಿಗೆ ಭಯ ಎಲ್ಲ ಹೋಗ್ಬಿಡ್ಬೇಕು, ಹೇಗೆ ಯುದ್ಧ ನಡೆಯುತ್ತೆ ಹಾಗೆ ಅಂತ. ಹೋಗ್ತಿರ್ಬೇಕಾಗಿದ್ರೆ ಮೊದಲನೇ ದಿವಸ ನಾನು ಮಣಿಪುರಕ್ಕೆ ಹೋಗ್ಬೇಕಾಗಿದ್ರೆ ಈ ವಿದ್ರೋಹಿಗಳು ಫೈರ್ ಮಾಡೋದಕ್ಕೆ ಶುರು ಮಾಡಿದ್ರು ನಾಗಾಲ್ಯಾಂಡಲ್ಲಿ. ಸರಿ, ಅಲ್ಲಿ ಏನೋ ಆಯಿತು, ಭಾಳ ದೊಡ್ಡ ಇದಾಯಿತು. ನಾನು ಅಲ್ಲಿ ನನ್ನ ಕೂತಿದ್ದ ವೆಹಿಕಲಲ್ಲೇ ಒಂದು 2-3 ವೆಹಿಕಲಲ್ಲಿ 10-12 ಜನ. ನನಗೆ ಒಂಥರ ಅವಾಗ ಏನಪ್ಪ ಆಗುತ್ತೆ ಅಂತ ಅಂದರೆ, ಸಾಯೋದು ಖಚಿತ, ಯಾವಾಗಾದ್ರೂ ಸಾಯ್ಬೋದು ಇವಾಗ. ನಾನು ಯಾಕೆ ಇದು ಮಾಡೋದು? ಪಕ್ಕದಲ್ಲಿ ರೈಫಲ್ ಇತ್ತು, ಇದು ಮಾಡಿಕೊಂಡು ನಾನು ಡೈ ಹೊಡೆದು ನಾನು ಫೈರ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಬಿಡಿ, ಆಮೇಲೆ ಆಯಿತು, ಇಂಪಾಲ್ ಆಯಿತು, 2 ಗಂಟೆ ರಾತ್ರಿಗೆ ಹೋದ್ವಿ, ಕೂಂಬಿಂಗ್ ಆಪರೇಷನ್ ಆಯಿತು, ಏನೋ ಅದು ಆಯಿತು. ಇದು ದೊಡ್ಡ ಕತೆ, ಇವಾಗೆಲ್ಲ ಇದು ಮಾಡೋದು ಬೇಡ, ನಾನು ಹೇಳ್ತೀನಿ ಆಮೇಲೆ. ನಾನು 1971ನೇ ಇಸ್ವಿನಲ್ಲಿ ಬಾಂಗ್ಲಾದೇಶ್ ವಾರ ಆಯ್ತಲ್ಲ, ಈಸ್ಟ್ ಪಾಕಿಸ್ತಾನ್, ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಈಗ ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ, ಮುಕ್ತಿ ಬಾಹಿನಿ ಅಂತಂದ್ರೆ ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅವರು ಸಿವಿಲ್ ಬಟ್ಟೆನಲ್ಲಿ ಬಾಂಗ್ಲಾದೇಶ್ ಅಂದ್ರೆ ಈಸ್ಟ್ ಪಾಕಿಸ್ತಾನ ಒಳಗಡೆ ನಾವು ಪಾಕಿಸ್ತಾನ ಆರ್ಮಿ ಜೊತೆ ನಾವು ಫೈಟ್ ಮಾಡ್ತಾ ಇದ್ವಿ. ನಮ್ದು ಟಾಸ್ಕ್ ಏನಪ್ಪಾ ಅಂದ್ರೆ ಟೆಲಿಕಮ್ಯುನಿಕೇಶನ್ ಇದು ಮಾಡೋದು, ಬ್ರಿಡ್ಜ್ ಇದ್ರೆ ಡೆಮಾಲಿಷನ್ ಮಾಡೋದು, ಈ ತರ ಏನೋ ಅದು ಆಯಿತು. ಅದರೊಳಗೆ ಭಾಗವಹಿಸಿ ಏನು ಈಗ ನಿಮ್ಮ ಮುಂದೆ ಒಂದು ನಾನು ಬದುಕಿ ಬಂದಿದ್ದೀನಿ ಇವತ್ತಿನ ದಿವಸ ಇದರಲ್ಲಿ, ಅಂದರೆ ಅದೊಂದಿದು. ಆದರೆ ಭಾಷೆ, ನಾನು ಇವತ್ತು ಮಣಿಪುರಿ ಮಾತಾಡ್ತೀನಿ. ನಾನು ಈ ಭಾಷೆನೂ ನಾನು ಹೆಚ್ಚಿಗೆ ತಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಭೋಜ್ಪುರಿ ಬಿಹಾರಲ್ಲಿ ಇರೋದು, ಮಣಿಪುರಿ ಭಾಷೆ. ಭೋಜ್ಪುರಿ ಅಂದ್ರೆ ಕಾಕರ ತರ ಹಾ ಬಬುವ ಆವ ಇನ್ನೇ ಆವ, ಇದು ಭೋಜ್ಪುರಿ. ಮಣಿಪುರಿ ಅಂದ್ರೆ ನುಂಗೈದ್ವಿ ಅಂದ್ರೆ ಚೆನ್ನಾಗಿದ್ದೀರಾ, ಇದು ಮಣಿಪುರಿ ಭಾಷೆ ಬೇರೆ ಬೇರೆ. ಅದು ಬಿಡಿ, ಅದು ದೊಡ್ಡ ಇದು ಕತೆ. ನಾನೇ ಒಂದು ಇದು ಬರಿಬೇಕು ಅಂತ ಇದ್ದೀನಿ, ನನ್ನ ಒಂದು ಇದನ್ನ ಚರಿತ್ರೆನ. ಅದು ಚೆನ್ನಾಗಿರುತ್ತೆ. ಅದು ಅಲ್ಲ ಆಯಿತು. ಭಾಷೆ ನನಗೆ ಯಾವಾಗ ನೋಡಿದ್ರು ಫೈರಿಂಗ್. ಆಚೆ ಹೋದ್ರೆ ನಾನು ಬದುಕಿ ಬರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಏನೋ ಬದುಕಿ ಬಂದಿದ್ದೀನಿ. ಆದರೆ ಭಾಷೆ ನನಗೆ ಅದನ್ನು ಉಳಿಸ್ತು. ನಂದು ಇನ್ಫಾರ್ಮೇಷನ್ನು ನಾನು ನಾಗಾಲ್ಯಾಂಡ್, ಮಣಿಪುರ್ ಇದಕ್ಕೆ ನನಗೆ ಒಬ್ಬ ಸ್ಟಾಫ್ ಆಫೀಸರ್ ಇಂಟೆಲಿಜೆನ್ಸ್ ಇದರಲ್ಲಿ ಪೋಸ್ಟ್ ಮಾಡಿದ್ರು, ಎಲ್ಲ ಡೆಲ್ಲಿಯಿಂದ ಡೈರೆಕ್ಟ್ ಇದು. ಅದರಿಂದ ಭಾಷೆ ಬೇಕಾಗಿತ್ತು. ಸೊ ಅದರಿಂದ ಆ ಭಾಷೆಯಿಂದ ನನಗೆ ಒಂದು ಏನಪ್ಪ ಅಂತಂದರೆ ಅಲ್ಲಿಂದ ಉಳಿದು ಬಂದಿದ್ದೆ ಒಂದು ದೊಡ್ಡ ಸೋಜಿಗ ಅಂತ ಹೇಳ್ಬೋದು. ಸೊ ಅದಾಯಿತು. ಎನಿವೆ, ಒಂದು ಹೇಳೋದಾದರೆ ನಮ್ಮ ಸುಧೀಂದ್ರ ಸಾಹೇಬರು ನಮ್ಮ ಇಬ್ಬರು ಮಧ್ಯೆ ಒಂದು ಆಕಸ್ಮಿಕವಾಗಿ ಭೇಟಿಯಾಯಿತು 3 ವರ್ಷದ ಹಿಂದೆ. ನಮ್ಮ ಸ್ನೇಹಿತರು ಇವರು ಸಹ ಭೇಟಿಯಾಯಿತು. ನನಗೆ ಬಹಳ ಖುಷಿ ಆಗ್ತದೆ. ಈ ಆಲದ ಮರ ಇನ್ನೂ ಚೆನ್ನಾಗಿ ಬೆಳಿಬೇಕು. ಏನು ನಮ್ಮ ಕಡೆಯಿಂದ ಏನು ಸಹಕಾರ ಕೊಡೋಕ್ಕಾಗತ್ತೋ ನಾನು ಉಸಿರಿರೋವರೆಗೂ ಖಂಡಿತ ಕೊಡ್ತೀನಿ. ನಾನೊಬ್ಬ ಹಳ್ಳಿಯವನೇನೆ,
ಆದರೆ ನಾನು ಪ್ರಪಂಚದಲ್ಲಿ ಸುಮಾರು ಒಂದು 40-50 ದೇಶಗಳನ್ನ ಸುತ್ತಕೊಂಡು ಬಂದ್ಬಿಟ್ಟಿದ್ದೀನಿ ಎಲ್ಲ. ಸೊ ಅದರಿಂದ ಇವಾಗಲೂ ನನ್ನ ಹಳ್ಳಿ ಹೋದರೆ ಹಳ್ಳಿ ಥರನೇ ಇರ್ತೀವಿ. ನಮ್ಮ ಇದಕ್ಕೇನು ಸಹ ಭೇಟಿ ಕೊಟ್ಟಿದ್ದಾರೆ ಎಲ್ಲ ಸ್ನೇಹಿತರ ಜೊತೆ, ಸುಮ್ಮನೆ ಆಕಸ್ಮಿಕವಾಗಿ ಅವರೆಲ್ಲೋ ಹೋಗ್ತಾ ಇರ್ತಾರೆ ಕರ್ಕೊಂಡು ಇದು ಆಗಿದ್ದು. ಇದನ್ನು ಬೆಳಿಬೇಕು, ಇನ್ನೂ ಚೆನ್ನಾಗಿ ನಮ್ಮ ಆಲದ ಮರ ಬೆಳಿಬೇಕು. ಆದರೆ ಇವರು ಪತ್ರಿಕೋದ್ಯಮ ಇದನ್ನು ಹೇಳಿದ್ರಲ್ಲ, ಈಗ ನಮ್ಮ ಸ್ನೇಹಿತರು, ನನಗೆ ಬಹಳ ಖುಷಿ ಆಯಿತು. ಈಗ ಸ್ವಾತಂತ್ರ್ಯದಲ್ಲಿ ಒಂದು ವಿಷಯ ಹೇಳಿದ್ರು, ಈಗ ಬರೀ ಈಗ ಏನು ಈಗ ನೆಹರು ಬಗ್ಗೆ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲು, ಇನ್ನು ಅನೇಕ ನಾವು ಕೆಲವು ಜನ. ಆದರೆ ಇವ್ರು ಹೇಳಿದ್ದು ಸತ್ಯ. ಲಕ್ಷಾಂತರ ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ. ಸ್ವತಂತ್ರ ಸಂಪಾದನೆ ಮಾಡಬೇಕಾಗಿದ್ರೆ ಈಗ 1857ರಿಂದ ಬೇಕಾದಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ. ಆದರೆ ಅವ್ರ ಹೆಸರುಗಳು ಎಲ್ಲಿ ನಮಗೆ ಕೇಳಿ ಬರ್ತಾ ಇಲ್ಲ, ಖಂಡಿತ ಬರ್ತಾ ಇಲ್ಲ. ಅದನ್ನು ಇದು ಮಾಡ್ತೀನಿ ಅಂದರು. ನನಗೆ ಭಾಳ ಖುಷಿ ಆಯಿತು. ನಾನೊಬ್ಬ ಫೌಜಿಯಾಗಿ ಈ ಥರ ಎಲ್ಲ ಇದು ಮಾಡಿದ್ದಕ್ಕೆ ಖಂಡಿತ ಅದನ್ನು ತರಬೇಕು, ಜನಗಳಿಗೆ ಎಲ್ಲ ಗೊತ್ತಾಗಬೇಕು. ನಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಏನು ಅಲ್ಲಿ ಬಲಿದಾನ ಕೊಟ್ಟವ್ರು ಎಷ್ಟು. ಇವನ್ನು ನೀವು ಹೇಳ್ತಿರ್ಬೋದು, ಯಾವುದು ನಮಗೆ ಸಂವಿಧಾನ. ನಮ್ಮ ಮಾತೆತ್ತಿದ್ರೆ ಏನು, ಓನ್ಲಿ ಅಂಬೇಡ್ಕರ್ ಮಾತ್ರ ಇದು ಮಾಡಿದ್ರು ಅಂತ ನನ್ನ ಒಂದು ಅನ್ನೋದ್ರ ಪ್ರಕಾರ. ಅಂಬೇಡ್ಕರ್ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು, ಇದಕ್ಕೋಸ್ಕರ ತ್ಯಾಗ ಮಾಡಿರೋರು ಇದ್ದಾರೆ. ಬೆಂಗಾಲಿಗರು ಮುಖರ್ಜಿನ ಅವ್ರ ಹೆಸರು ಮರ್ತೆ ನಾನು. ಅವರು ಇದಕ್ಕೋಸ್ಕರ ಮಾಡಬೇಕಾಗಿದ್ರೆ ತ್ಯಾಗ ಮಾಡಿರೋರು ಇದ್ದಾರೆ ಬೇಕಾದಷ್ಟು ಜನ. ಆದರೆ ಅವ್ರು ಎಲ್ಲೂ ಗೊತ್ತಾ ಇಲ್ಲ. ನಾವು ಓನ್ಲಿ ಒಬ್ಬರು ಇಬ್ಬರು ಹೆಸರು ಮಾತ್ರ ನಾವು ಇದು ಮಾಡ್ತೀವಿ. ಇದನ್ನು ಅವ್ರು ಹೇಳಿದಾಗೆ, ಸ್ನೇಹಿತರು ಹೇಳಿದಂಗೆ, ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನಮಗೆ ಹೇಗೆ ಇದಾಯಿತು ಅಂತ ಹೇಳ್ಬಿಟ್ಟು. ಸೊ ಇನ್ನು ಇದ್ದಾರೆ ನಮಗೆಲ್ಲ ಇದು ಮಾಡ್ತಾರೆ. ನಾನು ಒಂದು ಸ್ವಲ್ಪ ಇನ್ನು ಹೊಸಕೋಟೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ನನಗೆ ಇದು ಮಾಡಿದ್ದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು. ಸ್ಪೆಷಲಿ ನಮ್ಮ ಸುಧೀಂದ್ರ ಅವರಿಗೆ, ನಮ್ಮ ಸ್ನೇಹಿತರಿಗೆ, ಮತ್ತು ತಮ್ಮೆಲ್ಲರಿಗೂ ಸಹ ನನಗೆ ಇದಾಗ್ತೀನಿ. ನಾನು ಮತ್ತೆ ಎಲ್ಲಾದರೂ ಭೇಟಿ ಆದಾಗ ಬಂದು ನನ್ನ ಅನುಭವನ ತಮ್ಮ ಜೊತೆ ನಾನು ತೋಡ್ಕೊಳ್ತೀನಿ ನಾನು. ಅದರಿಂದ ನಮಸ್ಕಾರ. ಕನ್ನಡಿಗರ ಆಲದ ಮರದ ತೇರನ್ನು ಕನ್ನಡ ನಾಡಿನಾದ್ಯಂತ ಯಶಸ್ವಿಯಾಗಿ ಎಳಿತಾ, ಅದನ್ನು ಹೊಸತನದಿಂದ, ಒಂದು ಹೊಸ ಬಗೆಯ ಆಲೋಚನಾ ಕ್ರಮದಿಂದ ವಿಶಿಷ್ಟ ರೀತಿಯಲ್ಲಿ ರೂಪಿಸತಕ್ಕಂಥ ನಮ್ಮ ಸಂಪಾದಕರಾದ ಸುಧೀಂದ್ರ ಅವರು ಒಂದೆರಡು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಶೇಷವಾಗಿ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಕರ್ನಲ್ ಚೆನ್ನಪ್ಪನವ್ರು ಹೇಳಿದ್ರು, ಸಂಬಂಧಗಳು, ಸ್ನೇಹಗಳು ಯಾವುದೋ ರೀತಿಯಲ್ಲಿ ಆಗ್ತದೆ. ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ವಿಚಾರಧಾರೆಗಳು ಮತ್ತು ಅವರ ವಿಚಾರಧಾರೆಗಳು ತಾಳೆ ಆದಾಗ ಅದು ಉಳ್ಕೊಂಡು ಹೋಗ್ತದೆ. ವಿಚಾರಧಾರೆಗಳು ಬದಲಾದರೆ ಸಂಬಂಧಗಳು, ಸ್ನೇಹಗಳು ಅದು ಉದುರು ಹೋಗ್ತದೆ, ಜಾಸ್ತಿ ದಿನ ನಿಲ್ಲುವಂಥದ್ದಲ್ಲ. ಈಗ ಮಣ್ಣೆ ಮೋಹನ್ ಅವರ ವಿಚಾರಧಾರೆ, ನಮ್ಮ ವಿಚಾರಧಾರೆ ತಾಳೆ ಆಗ್ತದೆ. ಕರ್ನಲ್ ಚೆನ್ನಪ್ಪನವರು ಅವರು ನೀಡಿದಂಥ ಮಾರ್ಗದರ್ಶನಗಳು ನಮ್ಮ ವಿಚಾರಧಾರೆಗೆ ತಾಳೆ ಆಗ್ತದೆ. ಹೀಗೆ ನಮ್ಮ ರೈತ ಸಂಘಟನೆ, ರೈತ ಮುಖಂಡರುಗಳು, ಇವ್ರುಗಳ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳು ತಾಳೆ ಆಗೋದ್ರಿಂದ ಒಂದು ಸಂಘಟನೆ ಅನ್ನುವಂಥದ್ದು ಆಲದ ಮರದ ಜೊತೆಯಲ್ಲಿ ನಿಂತ್ಕೋತದೆ. ಆಲದ ಮರ ಒಂದು ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗಿದೆ, ಎಲ್ಲರನ್ನೂ ಉಳಿಸ್ಕೊಂಡು ಒಂದು ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಏಳು ಬೀಳುಗಳು, ತೊಡರುಗಳು ನಿರಂತರವಾಗಿ ಬರ್ತಾ ಇದೆ. ಬರೋಂಥದ್ದು ಅದು ಜೀವನವೇ ಹಾಗೆ. ಸರಸ ವಿರಸಗಳ ಸಮರಸವೇ ಜೀವನ ಅಂತ ಹೇಗೆ ಹೇಳ್ತಾರೆ, ಹಾಗೆ ಏಳು ಬೀಳುಗಳು ಜೀವನದಲ್ಲಿ ಇದ್ದರೆ ಅದಕ್ಕೊಂದು ಅರ್ಥ ಇರ್ತದೆ. ಹಾಗೆ ಆಲದ ಮರಕ್ಕೆ ತೊಡಕುಗಳು ಬಂದಾಗಲೂ ಜೊತೆಯಲ್ಲಿದ್ದಂಥವರು ನಮ್ಮ ಕೃಷಿಕ ಸಮಾಜ, ರೈತ ಸಂಘಟನೆಯವರು, ನಮ್ಮ ನಿವೃತ್ತ ಸೈನಿಕರುಗಳು ಎಲ್ಲ ಜೊತೆಯಾಗಿ ಹೋಗಿದ್ದೀವಿ. ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀವಿ. 4ನೇ ವರ್ಷ ಈ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುವ ಒಂದು ಪ್ರಯತ್ನದಲ್ಲಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಉದ್ದೇಶ ನಮ್ಮದಷ್ಟೇ, ನಮ್ಮ ವಿಚಾರಧಾರೆಗಳು ವಿಶಾಲವಾಗಿರಬೇಕೇ ಹೊರತು ಕಾರ್ಯಕ್ರಮಗಳು, ತೋರ್ಪಡಿಕೆಗಳು ವಿಶಾಲವಾಗುವಂಥದ್ದು, ಅದ್ದೂರಿತನ ಆಗುವಂಥದ್ದು ಅದರಲ್ಲಿ ಅರ್ಥ ಇರೋದಿಲ್ಲ. ನಮ್ಮ ಮಣ್ಣೆ ಮೋಹನ್ ಅವರು ನಮಗೆ ಭಾಳಷ್ಟು ಸತಿ ಸಲಹೆ ಕೊಡ್ತಿರ್ತಾರೆ, ಸರಳವಾಗಿ ಇರಲಿ, ನಾವು ಹಂಚೋದನ್ನು ಹೆಚ್ಚಾಗಿ ಮಾಡೋಣ. ನಾವು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಂಡು ನಮ್ಮನ್ನು ನಾವು ತೋರ್ಪಡಿಸ್ಕೊಳ್ಳೋದಕ್ಕಿಂತ ನಮ್ಮ ಉದ್ದೇಶಗಳನ್ನು ಹಂಚೋದ್ರಲ್ಲಿ ಹೆಚ್ಚಿನ ಶ್ರಮ ವಹಿಸೋಣ. ಹಾಗಾಗಿ ನಾವು ಈ 4 ಸಂಚಿಕೆಯೂ ಕೂಡ ಸರಳವಾಗೇ ಮಾಡಿದ್ದೇವೆ. ಅದ್ದೂರಿತನದಲ್ಲಿ ಮಾಡೋದಾಗಿದ್ದರೆ ಯಾವುದೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಆದರೆ ಅದ್ದೂರಿತನಕ್ಕೆ, ತೋರ್ಪಡಿಕೆಗೆ ನಮ್ಮ ತಂಡ, ನಮ್ಮ ಸಹಪಾಠಿಗಳು ಯಾರು ಒಂದು ಒಲವನ್ನು ತೋರದೇ ಇದ್ದಿದ್ದರಿಂದ ಸರಳವಾಗಿ ಮಾಡ್ತಿದ್ದೀವಿ. ಪ್ರತಿ ವರ್ಷ ನಮ್ಮ ಜೊತೆ ನಮ್ಮ ಕರ್ನಲ್ ಚೆನ್ನಪ್ಪನವರಿದ್ದಾರೆ. ಈ ಒಂದು ವಿಶೇಷ ಸಂಚಿಕೆ ಆಲದ ಮರ ಪತ್ರಿಕೆ ನಿರಂತರವಾಗಿ ಈ ವಿಶೇಷ ಸಂಚಿಕೆಯ ಗೌರವ ಸಂಪಾದಕರಾಗಿ
ನಮ್ಮ ಕರ್ನಲ್ ಚನ್ನಪ್ಪರವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ವಿಶೇಷ ಸಂಚಿಕೆಯಲ್ಲಿ ಅವರು ಗೌರವ ಸಂಪಾದಕರಾಗಿರ್ತಾರೆ, ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ನಮಗೊಂದು ಆಸೆ ಅಂದರೆ 85 ವರ್ಷ ನಮ್ಮ ಕರ್ನಲ್ ಚನ್ನಪ್ಪನವರು, ಅವರ 100ನೇ ಒಂದು ವರ್ಷವನ್ನು ಕೂಡ ನಾವಿಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅಷ್ಟು ಒಂದು ಶಕ್ತಿ ಆರೋಗ್ಯವನ್ನು ಭಗವಂತ ಅವ್ರಿಗೆ ಕೊಡಲಿ. ಹಾಗೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಅವರ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಮುಂದುವರಿಸಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಎಲ್ಲ ರೈತ ಸಂಘಟನೆಯವರು ವೇದಿಕೆಗೆ ಬರಬೇಕು. ಒಂದು ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ತ್ವರಿತವಾಗಿ ಮುಗಿಸೋಣ. ಕರ್ನಲ್ ಚೆನ್ನಪ್ಪ ಅವರು ಅದು ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ. ನಾಲ್ಕನೇ ವರ್ಷದ ಕನ್ನಡಿಗರ ಆಲದ ಮರ ವಿಶೇಷ ಸಂಚಿಕೆಯನ್ನು ಇದೀಗ ಎಲ್ಲ ಗಣ್ಯರು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾಡು ನುಡಿ ನೆಲ ಜಲ ಸಂಸ್ಕಾರ ಸಂರಕ್ಷಣೆಯ ಸ್ಮರಣೆಯಾಗಿ ಕನ್ನಡಿಗರ ಆಲದ ಮರದ 4ನೇ ವರ್ಷದ ವಿಶೇಷ ಸಂಚಿಕೆ ಕನ್ನಡ ನಾಡಿನ ಜನತೆಯ ಮುಂದಿದೆ. ಕನ್ನಡ ನಾಡಿನ 7 ಕೋಟಿ ಜನತೆಯ ಆತ್ಮಸಾಕ್ಷಿಯ ಪ್ರಜ್ಞೆಯ ಸಾಕ್ಷಿಯಾಗಿ ಈ ವಿಶೇಷ ಸಂಚಿಕೆ ಇವತ್ತು ಅನಾವರಣಗೊಂಡಿದೆ. ಇದು ನಾಡಿನ ಎಲ್ಲರ ಮನೆ ಮತ್ತು ಮನೆಗಳನ್ನು ತಲುಪಲಿ ಅನ್ನೋದು ನಮ್ಮೆಲ್ಲರ ಆಶಯ, ನಮ್ಮ ಪತ್ರಿಕಾ ಬಳಗದ ಒಟ್ಟಾರೆ ಆಶಯವಾಗಿದೆ. ಇದರಲ್ಲಿ ತುಂಬ ಹೊಸ ವಿಶೇಷವಾದಂತಹ ಲೇಖನಗಳು, ಹೊಸ ಬಗೆಯ ಲೇಖನಗಳು, ಹೊಸ ಆಲೋಚನಾ ಕ್ರಮದ ಲೇಖನಗಳನ್ನ ನೀವು ನೋಡ್ತೀವಿ. ಎಲ್ಲೂ ಸಿಗದ, ಕನ್ನಡ ಪತ್ರಿಕೋದ್ಯಮದಲ್ಲಿ ಬೇರೆ ಎಲ್ಲಿಯೂ ಸಿಗದ ಹೊಸ ಆಲೋಚನಾ ಕ್ರಮದ ಲೇಖನಗಳ ಒಟ್ಟಾರೆ ಸಂಗ್ರಹವಾಗಿ ಕನ್ನಡಿಗರ ಆಲದ ಮರ ವಿಶೇಷ ಸಂಚಿಕೆ ಇವತ್ತು ಕನ್ನಡಿಗರ ನಾಡಿನ ಕನ್ನಡಿಗ ಜನತೆಯ ಕನ್ನಡ ಹೃದಯ ಸಿಂಹಾಸನದಲ್ಲಿ ಇವತ್ತು ಅನಾವರಣಗೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ 6 ಲಕ್ಷ ಅನಾಮಧೇಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅನೇಕರ ಸ್ವಾತಂತ್ರ್ಯ ಹೋರಾಟದ ಕಥನ ದಾಖಲಾಗಿದೆ. ಮತ್ತು ಈ ದೇಶ ಹೊಸ ಆಲೋಚನಾ ಕ್ರಮಕ್ಕೆ ಹೇಗೆ ತರ್ಕೊಳ್ಬೇಕು, ಇಲ್ಲಿಯವರೆಗಿನ ಮಕ್ಕಿ ಕಮ್ಮಕ್ಕಿ ಚಿಂತನೆಗಳಿಂದ ಹೊರಗುಳಿದು ಹೊಸ ಬಗೆಯ ಆಲೋಚನಾ ಕ್ರಮಗಳು, ಹೊಸ ರೀತಿಯ ಚಿಂತನೆಗಳು ಈ ನಾಡನ್ನು ಸಮೃದ್ಧ ನಾಡನ್ನು ಕಟ್ಟಕ್ಕೆ, ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಹೊಸ ಆಲೋಚನಾ ಕ್ರಮಗಳನ್ನೊಳಗೊಂಡ ಲೇಖನಗಳ ಇಡೀ ಸಂಗ್ರಹ ಸಾರ ಈ ಕನ್ನಡಿಗರ ಆಲದ ಮರ ವಿಶೇಷ ಸಂಚಿಕೆಯಾಗಿದೆ. ಇದನ್ನು ಓದಬೇಕು, ಎಲ್ಲರ ಮನೆಯಲ್ಲಿ ಇದು ಸಂಗ್ರಹ ಯೋಗ್ಯ ಒಂದು ಸಂಚಿಕೆಯಾಗಿ ಉಳಿಲಿ ಅಂತ ಹೇಳ್ತಾ, ಇದರಲ್ಲಿರ್ತಕ್ಕಂತಹ ಆಶಯ, ಒಟ್ಟಾರೆ ಆಶಯ ಕನ್ನಡ ನಾಡಿನ ಎಲ್ಲರ ಆಶಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವೆಲ್ಲ ಸಾಕಾರಗೊಳ್ಳಲಿ. ಮುಂದಿನ ದಿನಗಳಲ್ಲಿ ಅನೇಕ ಸಂಸ್ಥೆಗಳು ನಮ್ಮ ಕನ್ನಡ ನಾಡಿನಲ್ಲಿದ್ದಾವೆ, ನಮ್ಮ ದೇಶದಲ್ಲಿದ್ದಾವೆ. ಅವೆಲ್ಲವೂ ಸೇರಿ ಒಟ್ಟಾಗಿ ಸಮೃದ್ಧ ಭಾರತ, ಸಂಪನ್ನ ಭಾರತವನ್ನು, ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರ ಕನಸದು. ವಿಶ್ವಗುರು ಭಾರತವನ್ನಾಗಿ ರೂಪಿಸಬೇಕು ನಮ್ಮ ದೇಶ ಅಂತ. ಏಕೆಂದರೆ 12,000 ವರ್ಷಗಳ ಹಿಂದೆ ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯಿಂದ ಆರಂಭವಾದ ಸಮೃದ್ಧ ದೇಶ ನಮ್ಮದು. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ದೇಶ ಉಳಿದಿದೆ ಅನ್ನೋದೇ ಈ ದೇಶದ ಹೆಗ್ಗಳಿಕೆಯಾಗಿದೆ. 3,000 ದಾಳಿಗಳು ಈ ದೇಶದ ಮೇಲೆ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ. 3,000 ದಾಳಿಗಳ ನಂತರವೂ ಈ ಭಾರತ ಹಾಗೆಯೇ ಉಳಿದಿದೆ, ಈ ಧರ್ಮ ಹಾಗೆಯೇ ಉಳಿದಿದೆ, ಈ ಸಂಸ್ಕೃತಿ ಹಾಗೆಯೇ ಉಳಿದಿದೆ ಮತ್ತು ಈ ಸಂಪ್ರದಾಯ ಹಾಗೆಯೇ ಉಳಿದಿದೆ ಅನ್ನೋದು ನಿಜಕ್ಕೂ ಅಚ್ಚರಿ. ಇದನ್ನೆಲ್ಲ ಹೇಗೆ ಕಾಪಾಡ್ಕೊಂಬಂದ್ರು ಅನ್ನೋದೇ ನಮಗೆಲ್ಲ ರೋಚಕವಾಗಿದೆ. ಜಗತ್ತಿನ ರೋಮನ್ ಸಾಮ್ರಾಜ್ಯ ಮತ್ತು ಗ್ರೀಕ್ ಸಾಮ್ರಾಜ್ಯಗಳನ್ನು ನೀವು ಕೇಳಿದ್ದೀರಾ, ಈಜಿಪ್ಟ್ ಸಾಮ್ರಾಜ್ಯಗಳನ್ನು ಕೇಳಿದ್ದೀರಾ, ಮೆಸಿಪ್ಟೋನಿಯಾ ಸಾಮ್ರಾಜ್ಯವನ್ನು ಕೇಳಿದ್ದೀರಾ. ಈ ಎಲ್ಲ ನಾಗರಿಕತೆಗಳು ಭಾರತದ ಸಿಂಧೂ ನದಿ ನಾಗರಿಕತೆಗಂತೆಯೇ ಶ್ರೇಷ್ಠವಾದ ನಾಗರಿಕತೆಗಳಾಗಿದ್ದು, ಆದರೆ ತಮ್ಮ ಮೇಲೆ ನಡೆದ ಒಂದೇ ಒಂದು ದಾಳಿಗೆ ಅವು ತಮ್ಮ ಮೂಲ ಸಂಸ್ಕೃತಿಯನ್ನು ಕಳೆದುಕೊಂಡು ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಾಗಿ, ಮುಸ್ಲಿಂ ರಾಷ್ಟ್ರಗಳಾಗಿ ಬದಲಾದವು. 46 ದೇಶಗಳು ಇವತ್ತು ಮುಸ್ಲಿಂ ರಾಷ್ಟ್ರಗಳಾಗಿ ಬದಲಾಗಿವೆ ಅಂದರೆ 46 ನಾಗರಿಕತೆಗಳು ಹಾಳಾದವು ಅಂತ ಅರ್ಥ. 52 ಕ್ರಿಶ್ಚಿಯನ್ ರಾಷ್ಟ್ರಗಳಾಗಿ ಇವತ್ತು ಜಗತ್ತಿನಲ್ಲಿ ನಾವು ಕಂಡು ನೋಡ್ತೀವಿ. ಅವೆಲ್ಲವೂ ಮೂಲ ಸಂಸ್ಕೃತಿಯನ್ನು ಕಳ್ಕೊಂಡಿವೆ ಅಂತ ಅರ್ಥ. ಆದರೆ ಜಗತ್ತಿನಲ್ಲಿ ಏಕೈಕ ದೇಶವಾಗಿ ತನ್ನ ಮೂಲ 12,000 ವರ್ಷಗಳಿಂದ ಇಲ್ಲಿಯವರೆಗೂ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ಜಗತ್ತಿನ ಏಕೈಕ ರಾಷ್ಟ್ರವಾಗಿ ನಮ್ಮ ದೇಶ ನಿಂತಿದೆ. ಇವತ್ತಿಗೂ ಎದೆ ಎತ್ತಿ ಅಂದರೆ ಈ ದೇಶದ ಜನತೆ, ಈ ದೇಶದ ಸಂಸ್ಕೃತಿಯ ಪ್ರತೀಕ, ಈ ದೇಶ ಋಷಿಮುನಿಗಳು ನಮ್ಗೆ ಕೊಟ್ಟಿರ್ತಕ್ಕಂತಹ ಸಂಸ್ಕೃತಿ, ಮೌಲ್ಯಯುತವಾದ ಸಂಸ್ಕೃತಿಯ ಶಕ್ತಿ ಅದೆಲ್ಲ ಕಾರಣ ಆಗಿದೆ.
ಹಾಗಾಗಿ ಒಂದೇ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ಬಿಡ್ತೀನಿ. ಋಗ್ವೇದದ ಯುದ್ಧಕ್ಕೂ ಇವತ್ತಿಗೆ 2000 ವರ್ಷಗಳ ಕ್ರಿಸ್ತಪೂರ್ವ ಸುಮಾರು 2900 ಸುಮಾರಿಗೆ ರಚನೆಯಾದ ಋಗ್ವೇದದ ಯುದ್ಧಕ್ಕೂ ಸರಸ್ವತಿ ನದಿಯನ್ನು ಆಡಿ ಹೊಗಳಾಗಿದೆ. ಆದರೆ ಇವತ್ತು ಸರಸ್ವತಿ ನದಿ ನಮ್ಮ ಮುಂದೆ ಇಲ್ಲ. ಯಾಕೆಂದರೆ ಹಿಮಾಲಯದಲ್ಲಾದ ಹಿಮದ ಪಲ್ಲಟಗಳ ವ್ಯತ್ಯಾಸದಿಂದಾಗಿ ಸರಸ್ವತಿ ನದಿಗೆ ಬರ್ತಿದ್ದ ಒಂದು ದೊಡ್ಡ ನೀರಿನ ಮೂಲ ಇಲ್ಲದಂತಾಗಿ ಸರಸ್ವತಿ ನದಿ ಕ್ರಮೇಣ ಒಣಗೋಗಿದೆ. ಆದರೆ 2000 ವರ್ಷಗಳ ಹಿಂದೆ ಈ ಭೂಮಂಡಲದಿಂದ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಸರಸ್ವತಿ ನದಿಯನ್ನು ನಾವು ಪ್ರತಿನಿತ್ಯ ಜ್ಞಾಪಿಸ್ಕೋತೀವಿ ಶುಭ ಕಾರ್ಯಗಳಲ್ಲಿ. ಇವತ್ತು ಗಂಗೇಚ ಯಮುನೇಚ ಸಿಂಧು ಸರಸ್ವತೇಚ ಅಂತ 2000 ವರ್ಷಗಳ ಹಿಂದೆ ಸರಸ್ವತಿಯ ನೆನಪನ್ನು ತಂದುಕೊಟ್ಟರಾಗಾದರೆ ಯಾರು? ನಿನ್ನೆ ನಡೆದಿದ್ದು ಇವತ್ತಿಗೆ ಭೂತಕಾಲ, ಇವತ್ತು ನಡೆಯೋದಲ್ಲ ನಾಳೆಗೆ ಭೂತಕಾಲ ಅಂದ ಕಾಲಘಟ್ಟದಲ್ಲಿ ಬದುಕ್ತಿರ್ತಕ್ಕಂಥ ನಮಗೆ 2000 ವರ್ಷಗಳ ಸಂಸ್ಕೃತಿಯನ್ನು, ಒಂದು ಸರಸ್ವತಿ ನದಿಯ ನೆನಪನ್ನು ನಮ್ಮ ಪೂರ್ವಿಕರು ಬಿಟ್ಕೊಟ್ಟು ಹೋಗಿದ್ದಾರೆ, ಪ್ರಾಚೀನರು ತಂದುಕೊಟ್ಟು ಹೋಗಿದ್ದಾರೆ. ಅಂದರೆ ಈ ದೇಶದ ಹೆಗ್ಗಳಿಕೆ ಏನು ಅಂದರೆ ನಮ್ಮ ಸಂಸ್ಕೃತಿಯನ್ನು ಪೊರೆಯೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳೋದು, ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳೋದು. ಇನ್ನೂ 2000 ವರ್ಷ, ಇನ್ನೂ 20,000 ವರ್ಷಗಳಾದರೂ ಈ ಸಂಸ್ಕೃತಿ ಉಳಿಲೇಬೇಕು ಅನ್ನೋದು ಆಶಯ. ಆ ಆಶಯದ ನಮ್ಮ ಇಡೀ ಮೂಲ ಸಂಸ್ಕೃತಿಯ ಒಂದು ಪ್ರತಿಧ್ವನಿಯಾಗಿ, ಮೂಲ ಸಂಸ್ಕೃತಿಯ ಆತ್ಮವಾಗಿ ನಮ್ಮ ಕನ್ನಡಿಗರ ಆಲದ ಮರ ಇವತ್ತು ನಿಮ್ಮ ಮುಂದೆ ಇದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದರಲ್ಲಿರ್ತಕ್ಕಂಥ ಭಾರತೀಯ ಪ್ರಾಚೀನ ಸಂಸ್ಕೃತಿ, ಭಾರತೀಯ ಹೆಗ್ಗಳಿಕೆ, ಭಾರತೀಯ ಧೀಮಂತಿಕೆ ಇವೆಲ್ಲವೂ ಕೂಡ ನಮ್ಮ ಕನ್ನಡಿಗರ ಆಲದ ಮರ ವಿಶೇಷ ಸಂಚಿಕೆಯ ವಸ್ತು ವಿಷಯವಾಗಿವೆ. ಇದು ನಾಡಿನ ಹೆಮ್ಮೆ, ಇದು ಈ ದೇಶದ ಹೆಮ್ಮೆ. ಈ ಸಂಚಿಕೆ ನಿಮ್ಮೆಲ್ಲರ ಮನೆ ಮತ್ತು ಮನೆಗಳಲ್ಲಿ ಸದಾ ಬೆಳಗಲಿ ಅಂತ ಹೇಳ್ತಾ, ಇದಕ್ಕೆಲ್ಲ ಕಾರಣಕರ್ತರಾದಂತಹ ಅನೇಕರು ಇದಕ್ಕೆಲ್ಲ ದುಡಿದಿದ್ದಾರೆ. ಅವರೆಲ್ಲ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಂತ, ವಿಶೇಷವಾಗಿ ನಮ್ಮ ಸಂಪಾದಕರಾದ ಸುಧೀಂದ್ರ ಅವರಿಗೆ ಅಭಿನಂದನೆಗಳು ಹೇಳ್ತಾ, ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಅವರ ಗೆಳೆಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತಾ, ಈಗಾಗಲೇ ಹೇಳಿದ್ರು ನಮಗೆ ಭಾಳಷ್ಟು ಜನ ರೈತ ಸಂಘದವರು ನಮ್ಮ ಜೊತೆನೇ ನಮ್ಮ ಮನಸ್ಥಿತಿಯಲ್ಲಿದ್ದಾರೆ ಅವರೆಲ್ಲ ಅಂತ. ಹಾಗೆ ಮನಸ್ಥಿತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೋತೀನಿ. ಮತ್ತು ಇದಕ್ಕೆ ಲೇಖನವನ್ನು ಕೊಟ್ಟಂಥ ಅನೇಕರು ಇದ್ದಾರೆ ಕನ್ನಡ ನಾಡಿನಲ್ಲಿ ಚಿಂತಕರು, ಅವರೆಲ್ಲರೂ ಈ ಸಂದರ್ಭದಲ್ಲಿ ನಾವು ಅವರಿಗೆಲ್ಲ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಈ ವಿಶೇಷ ಸಂಚಿಕೆ ನಿಮ್ಮೆಲ್ಲರ ಸಂಚಿಕೆ, ಕನ್ನಡ ನಾಡಿನ ಸಂಚಿಕೆ, ಕನ್ನಡಿಗರ ಸಂಚಿಕೆ ಮತ್ತು 7 ಕೋಟಿ ಕನ್ನಡಿಗರ ವಿಶೇಷಾಂಕ ಇದು ಅಂತ ಹೆಮ್ಮೆಯಿಂದ ಹೇಳ್ತಾ, ಇದನ್ನು ತಲುಪಿಸುವ ಕಾರ್ಯವನ್ನು ನೀವೆಲ್ಲ ಮಾಡಿ, ಜನತೆಗೆ ತಲುಪಿಸುವ ಕಾರ್ಯವನ್ನು ನೀವೆಲ್ಲ ಮಾಡ್ತೀರಾ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀವಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ನಮಸ್ಕಾರಗಳು. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.